ನಮಸ್ಕಾರ ಸ್ನೇಹಿತರೆ, BN ಟಿವಿಗೆ ಸ್ವಾಗತ. ಸ್ನೇಹಿತರೆ, ಕೆಲವೊಂದು ಬಾರಿ ಪೊಲೀಸರು ತಮಗೆ ಅಧಿಕಾರ ಇದೆ ಎಂದ ಮಾತ್ರಕ್ಕೆ ಸಾಮಾನ್ಯ ಜನರ ಮೇಲೆ ಸುಮ್ಮನೆ ದಬ್ಬಾಳಿಕೆಯನ್ನು ಮಾಡುತ್ತಿರುತ್ತಾರೆ. ಸಾಮಾನ್ಯ ಜನರಿಗೆ ಕಾನೂನಿನ ಅರಿವು ಸಾಮಾನ್ಯ ಜನರಿಗೆ ಗೊತ್ತಿರುವುದಿಲ್ಲ ಅಂತ ಕೆಲವೊಂದು ಪೊಲೀಸ್ ಅಧಿಕಾರಿಗಳು ಅವಾಚ್ಯ ಶಬ್ದಗಳಿಂದ ನಿಂದಿಸುವುದನ್ನು ಕೂಡ ನಾವೆಲ್ಲರೂ ಗಮನಿಸಿರ್ತೀವಿ. ಹೌದು, ಹೌದು, ನೀವ್ಯಾರು ಕೂಡ ಇನ್ನು ಮುಂದೆ ಭಯ ಪಡುವಂತಹ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ಪೊಲೀಸ್ ನಿಮಗೆ ಹೆದರಿಸಿದರೆ, ಬೆದರಿಸಿದರೆ ಇನ್ಮೇಲೆ ನೀವು ಪೊಲೀಸ್ಗೆ ಹೆದರಿಕೊಳ್ಳಬೇಕಾದಂತಹ ಅವಶ್ಯಕತೆ ಇಲ್ಲ. ಭಾರತದಲ್ಲಿ ಹೊಸ ಕಾನೂನು ವ್ಯವಸ್ಥೆ ಬಂದಿದೆ. ಭಾರತೀಯ ನ್ಯಾಯ ಸಂಹಿತಾ ಜುಲೈ 198 ಆಕ್ಟ್ ಪ್ರಕಾರ ಪೊಲೀಸರು ನಿಮಗೆ ಹೊಡೆದರೆ, ಬೆದರಿಸಿದರೆ ನೀವು ಅವರ ವಿರುದ್ಧ ದೂರನ್ನು ನೀಡಬಹುದು. ಈ ಆಕ್ಟ್ ಇಂದ ನೀವು ಕೋರ್ಟ್ಗೆ ಹೋದರೆ ಅವರಿಗೆ ಜೈಲು ಶಿಕ್ಷೆ ಆಗುತ್ತದೆ. ಪೊಲೀಸರು ಕೇಸ್ ತಗೊಳ್ಳಲ್ಲ ಅಂದ್ರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಿಂದ ನೀವು ನ್ಯಾಯಾಲಯಕ್ಕೆ ದೂರನ್ನು ಕೊಡಬಹುದು. ಪೊಲೀಸರು ಮತ್ತೆ ಹೊಡೆದರೆ, ಸಣ್ಣ ಪುಟ್ಟ ಕೇಸ್ ಹಾಕಿ ಒಳಗಡೆ ಹಾಕಿದರೆ ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರ 3 ವರ್ಷ ಜೈಲಿಗೆ ಹಾಕುವಂತಹ ಹಕ್ಕು ಕೂಡ ನಿಮಗೆ ಇದೆ. ಪೊಲೀಸ್ ಒಬ್ಬ ಸಾರ್ವಜನಿಕ ಸೇವಕನಾಗಿರುವುದರಿಂದ ತಾನು ಸಾರ್ವಜನಿಕ ಸೇವಕನಾಗಿ ಇರುತ್ತಾನೆ. ಸಾರ್ವಜನಿಕರ ಹಿತವನ್ನು ಕೂಡ ಬಯಸುತ್ತಾನೆ. ಯಾವುದೇ ನಿರ್ದೇಶನವನ್ನು ಉದ್ದೇಶಪೂರ್ವಕವಾಗಿ ಉಲ್ಲಂಘಿಸಿದರೆ ಅವರ ಮೇಲೆ ದೂರನ್ನು ನೀಡಬಹುದು. ಯಾವುದೇ ವ್ಯಕ್ತಿಗೆ ಗಾಯವನ್ನು ಉಂಟು ಮಾಡಿದರೆ 1 ವರ್ಷದವರೆಗೆ ಶಿಕ್ಷೆಯನ್ನು ವಿಸ್ತರಿಸಬಹುದಾದಂತಹ ಅವಧಿಗೆ ಸರಳ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ಕೂಡ ವಿಧಿಸಲಾಗುತ್ತದೆ. ಪೊಲೀಸರು ಇಷ್ಟ ಬಂದ ಹಾಗೆ ಹೊಡೆಯೋ ಹಾಗೆ ಇಲ್ಲ. ನಿಮ್ಮನ್ನು ಅರೆಸ್ಟ್ ಮಾಡಿದರೂ ಪೊಲೀಸರು ಹೊಡೆಯೋ ಹಕ್ಕು ಇರುವುದಿಲ್ಲ. ಯಾವಾಗ ಹೊಡೆಯಬಹುದು ಎಂದರೆ, ಅರೆಸ್ಟ್ ಮಾಡಿದ ನಂತರ ನೀವೇನಾದರೂ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ಅಂತ ಪೊಲೀಸರಿಗೆ ಗೊತ್ತಾದಾಗ ಅವರು ನಿಮಗೆ ಹೊಡೆಯುವಂತಹ ಅಧಿಕಾರ ಇರುತ್ತೆ. ಅಪರಾಧಿಗೆ ಹಿಂಸೆ ಕೊಡ್ತಾ ಹೋಗೋ ಹಾಗೆ ಇಲ್ಲ. ಪೊಲೀಸರು ನಿಮ್ಮನ್ನು ಅರೆಸ್ಟ್ ಮಾಡಿದ 24 ಗಂಟೆಯೊಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ನಿಮ್ಮನ್ನು ಒಪ್ಪಿಸಬೇಕು. ಅಲ್ಲಿಯವರೆಗೂ ನಿಮಗೆ ಹೊಡೆಯೋ ಹಾಗಿಲ್ಲ ಹಾಗೂ ಹಿಂಸೆ ಕೊಡೋ ಹಾಗಿಲ್ಲ. ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ರೆ ಅಥವಾ ನಿಮಗೆ ಸುಮ್ಮನೆ ನಿಮಗೆ ಅವಾಚ್ಯ ಶಬ್ದಗಳಿಂದ ಬೈತಾ ಇದ್ದಾರೆ ಅಥವಾ ನಿಮಗೆ ನಿಂದನೆ ಮಾಡ್ತಾ ಇದ್ದಾರೆ, ನಿಮಗೆ ಹಿಂಸೆ ನೀಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಕೇಳುವಂತಹ, ಪ್ರಶ್ನೆ ಮಾಡುವಂತಹ ಎಲ್ಲ ಹಕ್ಕುಗಳು ಕೂಡ ನಿಮಗೆ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.